ಜೈ ಭಾರತ್ ವಂದೇ ಮಾತರಂ. ಕೆನಡಾದ ಪ್ರಧಾನಿ ಜಸ್ಟಿನ್ ಟ್ರೂಡೋ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಅದೇ ಮುಂದಿನ ನೂತನ ಪ್ರಧಾನಿಯಾಗಿ ಮಾರ್ಕ್ ಕಾರ್ನಿ ಆಯ್ಕೆಯಾಗಿದ್ದಾರೆ. ಈ ಮಾರ್ಕ್ ಕಾರ್ನಿ ಯಾರು, ಅವರ ಹಿನ್ನೆಲೆಯನ್ನು, ಅವರು ಹಾಗೂ ಬೇರೆ ರಾಷ್ಟ್ರಗಳ ಜೊತೆಗಿರುವ ಸಂಬಂಧ ಹೇಗಿರಬಹುದು, ಇದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳುವ. ಇವರ ಜನನ 1965ರಲ್ಲಿ ಆಗುತ್ತೆ. ಇವರು ಕೇವಲ ರಾಜಕಾರಣಿ ಮಾತ್ರವಲ್ಲ, ಅರ್ಥಶಾಸ್ತ್ರಜ್ಞರು ಕೂಡ ಹೌದು. ಇನ್ನು ಕೆನಡಾದಲ್ಲಿಯೇ ಬೇರೆ ಬೇರೆ ಫೀಲ್ಡ್ಗಳಲ್ಲಿ ಸೇವೆ ಕೂಡ ಸಲ್ಲಿಸಿದ್ದಾರೆ. 2008ರಿಂದ 2013ರವರೆಗೆ ಬ್ಯಾಂಕ್ ಆಫ್ ಕೆನಡಾದ ಗವರ್ನರ್ ಆಗಿದ್ದರು. ಈ 2013ರಿಂದ 2020ರವರೆಗೆ ಈ ಬ್ಯಾಂಕ್ ಆಫ್ ಇಂಗ್ಲೆಂಡ್ನ ಗವರ್ನರ್ ಆಗಿದ್ದರು. ಇವರು ಲಿಬರಲ್ ಪಕ್ಷದ ನಾಯಕರಾಗಿ ಈಗ ಪ್ರಧಾನಿ ಕೂಡ ಆಗಿದ್ದಾರೆ. ಇನ್ನು ಇವರ ಹಾಗೂ ಭಾರತ ಜೊತೆಗಿನ ಆಡಳಿತ ಸಂಬಂಧ ಹೇಗಿರಬಹುದು? ಜಸ್ಟಿನ್ ಟ್ರೂಡೋ ಹಾಗೂ ಭಾರತ ಜೊತೆಗಿನ ಸಂಬಂಧ ನಾವು ನೋಡಿದ್ದೀವಿ. ಪ್ರಾರಂಭದಲ್ಲಿ ಜಸ್ಟಿನ್ ಟ್ರೂಡೋ ಹಾಗೂ ಭಾರತ ಜೊತೆಗಿನ ಸಂಬಂಧ ಚೆನ್ನಾಗಿಯೇ ಇತ್ತು. ತದನಂತರ ಅವರು ಭಾರತ ವಿರುದ್ಧನೇ ತಿರುಗಿ ಬಿದ್ದಿದ್ರು. ಹಾಗಾದರೆ ಇವರು ಕೂಡ ಜಸ್ಟಿನ್ ಟ್ರೂಡೋ ತರಣ ಅಂತ ನೋಡುವುದಾದರೆ, ಇವರು ಮೊದಲ ಭಾಷಣದಲ್ಲೇ ಒಂದು ಹೇಳಿಕೆಯನ್ನು ನೀಡುತ್ತಾರೆ. ಭಾರತ ಜೊತೆಗಿನ ಸಂಬಂಧದಲ್ಲಿ ಡ್ಯಾಮೇಜ್ ಆಗಿರುವುದು ಹೌದು, ಮುಂದಕ್ಕೆ ಹಾಗಾಗಲ್ಲ, ಅವರ ಜೊತೆಗಿನ ಸಂಬಂಧವನ್ನು ಸುಧಾರಿಸುತ್ತೇವೆ ಅಂತ ಇವರು ಮೊದಲ ಭಾಷಣದಲ್ಲೇ ತಿಳಿಸಿದ್ರು. ಭಾರತ ಯಾವ ಥರ ರಾಷ್ಟ್ರ ಅಂದರೆ, ಶತ್ರುವಿಗೆ ಶತ್ರು, ಮಿತ್ರನಿಗೆ ಮಿತ್ರ. ನಾವು ಯಾವತ್ತಿಗೂ ಇನ್ನೊಬ್ಬರಿಗೆ ಬೆನ್ನಿಗೆ ಚೂರಿ ಹಾಕಿ ಗೊತ್ತಿಲ್ಲ. ಅಮೆರಿಕದ ಥರ. ಅಮೆರಿಕ ಕೆನಡಾದ ವಿಚಾರದಲ್ಲಿ ಡಬಲ್ ಗೇಮ್ ಆಡಿದೆ. ಭಾರತ ಜೊತೆಗಿನ ಸಂಬಂಧ ಹಾಳು ಮಾಡಿದರೆ ಕೆನಡಾಕ್ಕೆ ನಷ್ಟವೇ ಹೆಚ್ಚು. ಭಾರತದಿಂದ ಎಷ್ಟೋ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಅಂತ ಕೆನಡಾಕ್ಕೆ ಹೋಗುತ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಭಾರತ ಹಾಗೂ ಕೆನಡಾದ ಸಂಬಂಧ ಹಳಸಿ ಹೋಗಿತ್ತು. ಇದರಿಂದ ಅಲ್ಲಿಗೆ ಹೋಗುವ ವಿದ್ಯಾರ್ಥಿಗಳ ಸಂಖ್ಯೆಯು ಕೂಡ ಕಡಿಮೆಯಾಗಿತ್ತು. ಇನ್ನು ಭಾರತವು ಕೂಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಲಿದೆ. ಇದು ಕೂಡ ಕೆನಡಾ ಗಮನಿಸುತ್ತಿದೆ. ಇನ್ನು ಅಮೆರಿಕಗೂ ಕೂಡ ಇದೇ ಮೊದಲ ಬಾರಿಗೆ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ನಾವು ಯಾವತ್ತಿದ್ರೂ ಸ್ವತಂತ್ರ ರಾಷ್ಟ್ರ, ನಾವು ಯಾವತ್ತಿಗೂ ಅಮೆರಿಕದ ಭಾಗವಾಗಿ ಉಳಿಯಲ್ಲ ಅಂತ ಒಂದು ಟ್ರಂಪ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇತ್ತೀಚೆಗೆ ಅಮೆರಿಕವು ಕೂಡ ಕೆನಡಾದ ಮೇಲೆ ಕಣ್ಣಾಕಿತ್ತು. ಅಲ್ಲಿರುವ ಬೆಲೆಬಾಳುವ ವಸ್ತುಗಳನ್ನು ತನ್ನದಾಗಿಸಿಕೊಳ್ಳಲು ಅಮೆರಿಕ ಒಂದು ದುರಾಸೆ ಪಟ್ಟಿತು. ಅಮೆರಿಕದ ಈ ನಿರ್ಧಾರವೇನಿದೆ, ಹಿಂದಿನ ಪ್ರಧಾನಿ ಜಸ್ಟಿನ್ ಟ್ರೂಡೋ ಅವರಿಗೂ ಕೂಡ ಸರಿ ಕಾಣಲಿಲ್ಲ. ಈಗಿನ ಪ್ರಧಾನಿ ಕೂಡ ಅದನ್ನೇ ಪುನರುಚ್ಚರಿಸಿದ್ದಾರೆ. ಹಿಂದೆ ಬೈಡನ್ ಆಡಳಿತದಲ್ಲಿ ಈ ಅಮೆರಿಕ ಹಾಗೂ ಕೆನಡಾದ ಸಂಬಂಧ ತುಂಬ ಉತ್ತಮವಾಗಿ ಇತ್ತು. ಜಸ್ಟಿನ್ ಟ್ರೂಡೋ ಕೆಲವರ ಮಾತು ಕೇಳಿ ಕೆಲವರ ಸಂಬಂಧವನ್ನೇ ಹಾಳು ಮಾಡಿದರು. ಅಲ್ಲಿನ ಖಾಲಿಸ್ತಾನಿಗಳ ಮಾತು ಕೇಳಿ ಭಾರತ ಜೊತೆಗಿನ ಸಂಬಂಧ ಕೂಡ ಹಾಳು ಮಾಡಿದರು. ಮಾರ್ಕ್ ಕಾರ್ನಿ ಭಾರತ ಜೊತೆಗಿನ ಸಂಬಂಧ ಸುಧಾರಿಸುವುದಾಗಿ ಹೇಳಿದ್ದಾರೆ. ಆದರೆ ಕೆನಡಾದಲ್ಲಿ ಖಾಲಿಸ್ತಾನಿಗಳ ಸಂಖ್ಯೆ ಕೂಡ ಹೆಚ್ಚಿದೆ. ಇಲ್ಲಿ ಅವರು ಯಾವುದಕ್ಕೆ ಒತ್ತು ಕೊಡ್ತಾರೆ ಅನ್ನೋದು ಮುಖ್ಯವಾಗುತ್ತೆ. ಅಲ್ಲಿನ ಜನರಿಗೂ ಕೂಡ ಜಸ್ಟಿನ್ ಟ್ರೂಡೋ ಕಂಡರೆ ಆಗ್ತಾ ಇರಲಿಲ್ಲ. ಇವರ ಆಡಳಿತ ಹೇಗಿರಲಿದೆ, ಯಾವ ರೀತಿ ಮುನ್ನಡೆಸಲಿದ್ದಾರೆ ಅನ್ನೋದೆಲ್ಲ ಮುಂಬರುವ ದಿನಗಳಲ್ಲಿ ಗೊತ್ತಾಗಲಿದೆ.